ಡೆವಿಲ್ ಗ್ಯಾಂಗ್ನ ಮತ್ತಷ್ಟು ವಿಚಾರಗಳು ಗೊತ್ತಾಗ್ತಾ ಹೋಗ್ತಾ ಇದೆ. ಅವರು ಯಾವ ರೀತಿಯಾಗಿ ಕೊಲೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಕ್ರೂರತ್ವ ಇತ್ತು ಅನ್ನುವಂಥದ್ದು. ಇಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವ್ರಿಗೆಲ್ರಿಗೂ ಕೂಡ ಕಾನೂನಿನ ಕುಣಿಕೆ ಅಂತೂ ಬಿಗಿ ಆಗ್ತಾನೆ ಹೋಗ್ತಾ ಇದೆ. ಅದರಲ್ಲೂ FSL ರಿಪೋರ್ಟ್ ಬಂದ ಬಳಿಕ ಪೊಲೀಸರು ಚಾರ್ಜ್ ಶೀಟನ್ನು ಬೇಗ ಸಿದ್ಧಪಡಿಸಬೇಕಾಗಿರುವಂಥದ್ದು. ಸೆಪ್ಟೆಂಬರ್ 8ರ ಒಳಗಾಗಿ ಆ ಚಾರ್ಜ್ ಶೀಟನ್ನು ಸಿದ್ಧಪಡಿಸಬೇಕಾಗಿರುವಂಥ ಹಿನ್ನೆಲೆಯಲ್ಲಿ FSLನ ಪ್ರಮುಖ ಹೈಲೈಟ್ಸ್ಗಳನ್ನು ಉಲ್ಲೇಖ ಮಾಡ್ತಾರೆ. ಆ ರಿಪೋರ್ಟ್ಗಳನ್ನು ಕೂಡ ಅದಕ್ಕೆ ಸೇರಿಸಲಾಗುತ್ತೆ. ಇಲ್ಲಿ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಬ್ಬೊಬ್ಬರದ್ದು ಕೂಡ ಯಾವ್ಯಾವ ರೀತಿಯ ಪಾತ್ರ ಇದೆ ಅನ್ನುವಂಥದ್ದೇ ಪ್ರಮುಖವಾಗಿರುವಂಥದ್ದು. ಅದರ ಆಧಾರದ ಮೇಲೂ ಕೂಡ ಶಿಕ್ಷೆಯನ್ನ ನಿರ್ಧಾರ ಮಾಡಲಾಗುತ್ತೆ. ಇಲ್ಲಿ ಒಂದು ಕಿಡ್ನಾಪ್ ಕೇಸು, ಹಾಗೆ ಕೊಲೆಯ ಕೇಸು, ಅದರ ಜೊತೆಗೆ ಸಾಕ್ಷ್ಯ ನಾಶದ ಕೇಸು, ಇವು ತುಂಬಾ ಇಂಪಾರ್ಟೆಂಟ್. ತನಿಖೆ ವೇಳೆ ಆರೋಪಿಗಳು ವಿಚಾರಣೆಯ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದು ಏನಂತ ಹೇಳಿಕೆ ಕೊಟ್ಟಿದ್ದಾರೆ? ಬೆಚ್ಚಿ ಬೀಳುವಂತಿದೆ ಆರೋಪಿಗಳ ಹೇಳಿಕೆ. ಸ್ವಾಮಿ ಕೊಲೆ ಬಳಿಕ ಪ್ರಾಣಿಯಂತೆ ಎಸೆದಿದ್ರು, ಮೃತದೇಹವನ್ನ ಕಾರಿನ ಡಿಕ್ಕಿಗೆ ಎಸೆದಿದ್ರು. ಪ್ರಾಣಿಯಂತೆ ಸ್ವಾಮಿ ಕೊಲೆ ಆದ ಬಳಿಕ ಆತನ ಶವವನ್ನ ಎಸೆಯಲಾಗಿತ್ತು. ಮೃತದೇಹವನ್ನ ಕಾರಿನ ಡಿಕ್ಕಿಗೆ ಎಸೆದಿದ್ರು. ಈ ಸಂದರ್ಭದಲ್ಲೂ ಕೂಡ ತಲೆಗೆ ಪೆಟ್ಟಾಗಿ ರಕ್ತ ಬಂದಿತ್ತು. ಅದಾದ್ಮೇಲೆ ಪೊಲೀಸರು ವಿಚಾರಣೆ ಮಾಡಬೇಕಾದ್ರೆ ಈ ಯಾರು ಶವವನ್ನ ಸಾಗಿಸಿದ್ರು, ವಿಲೇವಾರಿ ಮಾಡಿದ್ರು, ಅವರನ್ನ ವಿಚಾರಣೆ ಮಾಡೋದ್ರ ಜೊತೆಗೆ ಈ ಗಾಡಿಯನ್ನ, ಅಂದ್ರೆ ಸ್ಕಾರ್ಪಿಯೋ ಗಾಡಿಯಲ್ಲಿ ಆತನ ಮೃತದೇಹವನ್ನ ಕೊಂಡೊಯ್ಯಲಾಗಿತ್ತಲ್ಲ, ಅದನ್ನು ವಾಶಿಗೆ ಕೊಡಲಾಗಿತ್ತು. ನಂತರ ಆ ವಾಶ್ ಮಾಡಿದಂಥವ್ರನ್ನ ಕೂಡ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ, ಅದು ರಕ್ತದ ಕಲೆಗಳಿತ್ತು ಗಾಡಿಯಲ್ಲಿ ಅಂತ ಹೇಳಿದ್ದಾರೆ. ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರನ್ನು ಕೂಡ ಈಗ ಆಲ್ರೆಡಿ CRPC 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ರಾಜಕಾಲುವೆಗೆ ಶವವನ್ನ ಎಸಲಿಕ್ಕೆ ಹೋಗಿದ್ರು, ಆದರೆ ಕಾಲುವೆ ಬಳಿ ಎಸೆದು ಪರಾರಿಯಾಗಿದ್ರು. ನಿಖಿಲ್, ಕಾರ್ತಿಕ್, ರವಿ ಶವವನ್ನ ಎಸ್ದಂತವರು. ಸ್ವಾಮಿ ಮೊಬೈಲ್ ರಾಜಕಾಲುವೆಗೆ ಎಸೆದಿದ್ರು ಇವರು. ಶವ ಕಾಲುವೆಗೆ ಎಸೆದಿದ್ದೀವಿ ಅಂತ ಪ್ರದೂಷ್ಗೆ ನಂತರ ಕರೆಯನ್ನ ಮಾಡಿ ಹೇಳ್ತಾರೆ. ಶರಣಾಗತಿ ಆಗ್ತೀವಿ ಅಂತ ಹಣದ ಬಗ್ಗೆ ಡೀಲನ್ನು ಕೂಡ ಮಾತನಾಡಲಿಕ್ಕೆ. ಇಲ್ಲಿ ಪ್ರಮುಖವಾಗಿ 4 ಜನ, ರಾಘವೇಂದ್ರ ಜೊತೆಗೆ ಕೇಶವಮೂರ್ತಿ, ನಿಖಿಲ್, ಇವರೆಲ್ಲರೂ ಕೂಡ ಇದ್ರಲ್ಲ, ಅವರಿಗೆ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂತರ ಪ್ರದೂಷ್ ಹತ್ರ ಮಾತನಾಡಿದ್ಮೇಲೆ ಪ್ರದೂಷ್ ಮೈಸೂರಲ್ಲಿದ್ದಂಥ ದರ್ಶನ್ ಜೊತೆ ಮಾತನಾಡಿ ಒಬ್ಬೊಬ್ಬರಿಗೂ ಕೂಡ 30 ಲಕ್ಷ ಅನ್ನುವ ರೀತಿಯಲ್ಲಿ ಫಿಕ್ಸ್ ಮಾಡಿ ಆರಂಭದಲ್ಲಿ 5 ಲಕ್ಷವನ್ನ ಕೊಡಲಾಗಿರುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಇಲ್ಲಿ ಗಮನಿಸ್ತಾ ಇದ್ದೀವಿ, ಶವ ವಿಲೇವಾರಿ ಮಾಡುವಂತ ಸಂದರ್ಭದಲ್ಲಿ ಏನಾಯ್ತು, ಸಾಕ್ಷಿ ನಾಶಕ್ಕೆ ಯಾವ ರೀತಿಯಾಗೆಲ್ಲ ಪ್ರಯತ್ನ ಪಡಲಾಗಿದೆ, ನಂತರ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ವ್ಯವಹಾರ ಆಗಿದೆ ಅಂತ. ಈ ಶವ ವಿಲೇವಾರಿ ಮಾಡಿದಂಥವ್ರನ್ನ ವಿಚಾರಣೆ ಮಾಡಬೇಕಾದ್ರೆ ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದೆಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಅಂತ ಈ ಪ್ರಕರಣದಲ್ಲಿ, ಅದು ಯಾವ ರೀತಿಯಾಗಿ ಟ್ವಿಸ್ಟ್ ಕೊಡ್ಬೋದು? ಪೃಥ್ವಿ, ಏನು ರೇಣುಕಾಸ್ವಾಮಿ ಕೊಲೆ ಬಳಿಕ ಆರೋಪಿಗಳ ಆ ಒಂದು ಶವವನ್ನು ವಿಲೇವಾರಿ ಮಾಡೋ ಸಂದರ್ಭದಲ್ಲಿ ಏನು ಒಂದು ಡೀಲನ್ನು ಮಾಡ್ಕೊಂಡಿರ್ತಾರೆ. ಸುಮಾರು 30 ಲಕ್ಷ ಹಣಕ್ಕೆ ಆ ಒಂದು ಶವವನ್ನು ವಿಲೇವಾರಿ ಮಾಡೋದಕ್ಕೆ ಮತ್ತು ಅದನ್ನು ತೆಗೆದುಕೊಂಡೋಗಿ ರಾಜಕಾಲುವೆ ಬಳಿ ಎಸೆಯೋದಕ್ಕೆ ಒಂದು ಡೀಲನ್ನು ಮಾಡ್ಕೊಂಡಿರ್ತಾರೆ. ನಂತರ ಆ ಒಂದು ಶವವನ್ನು ಸಾಗಿಸೋ ಸಂದರ್ಭದಲ್ಲಿ ಅವರಲ್ಲೇ ಒಂದು ಕನ್ಫ್ಯೂಸ್ ಆಗಿ ನಂತರ ಅದನ್ನು ಮುಂಜಾನೆ ಅವರೇ ಒಂದು ಯೂ ಟರ್ನ್ ಕೂಡ ಹೊಡಿತಾರೆ. ಯಾಕೆಂದರೆ ಆ ಒಂದು ಭಯದಲ್ಲಿ ನಾವು ಕೂಡ ಎಲ್ಲ ಈ ಒಂದು ಕೇಸಲ್ಲಿ ಫಿಟ್ ಆಗ್ತೀವಿ, ಮತ್ತು ಈ ಒಂದು ಕೇಸ್ ನಮಗೂ ಕೂಡ ಒಂದು ಉರುಳಾಗುತ್ತೆ ಅನ್ನೋ ಒಂದು ಭಯದಲ್ಲಿ ಅವರು ಕೂಡ ಒಂದು ಯೂ ಟರ್ನನ್ನು ಹೊಡಿತಾರೆ. ನಂತರ ಆರೋಪಿಗಳು ಪ್ರದೂಷನ್ನ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಏನು ವಿಲೇವಾರಿಗೆ ಸಂಬಂಧಪಟ್ಟಂತೆ ಏನು ಸಂಪೂರ್ಣ ಒಂದು ಹಣವನ್ನು ಬೇಕು, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಈ ಒಂದು ಪ್ರಕರಣದಲ್ಲಿ ಒಂದು ಸಪೋರ್ಟಿವ್ ಬೇಕು ಅಂತೇಳಿ ಒಂದು ಮಾತುಕತೆ ಆಗುತ್ತೆ. ನಂತರ ಏನು ದರ್ಶನ್ ಅವರನ್ನು ಭೇಟಿಯಾಗಿ ಅವರಿಂದ ಒಂದು ಭರವಸೆ ಸಿಕ್ಕ ಬಳಿಕ ಆರೋಪಿಗಳು ಪುನಃ ಆ ಒಂದು ಶವವನ್ನು ತೆಗೆದುಕೊಂಡು ಬಂದು ರಾಜಕಾಲುವೆ ಬಳಿ ಎಸೆಯುವಂಥದ್ದು. ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಶವವನ್ನು ಎಸೆದ ಬಳಿಕ ನಂತರ ಪ್ರದೂಷ್ಗೆ ಕಾಲ್ ಮಾಡಿ ಏನು ಶವವನ್ನು ರಾಜಕಾಲುವೆ ಬಳಿ ಎಸೆದಿದ್ದೇವೆ ಅಂತೇಳಿ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನು ಮತ್ತೊಂದು ಕಾರಿನಲ್ಲಿದ್ದಂಥ ಪ್ರದೂಷ್ ಏನಿದ್ದಾನೆ ಆತ ಆ ಒಂದು ಮೊಬೈಲ್ ಫೋನ್ಗಳನ್ನು ಕೂಡ ಅದೇ ರಾಜಕಾಲುವೆ ಬಳಿ ಎಸೆದು ಹೋಗುವಂಥದ್ದು. ಏನು ಕಾಲುವೆ ಬಳಿ ಶವವನ್ನು ಎಸೆಯಬೇಕಾದ್ರೆ ಅಲ್ಲಿ ಸಡನ್ ಆಗಿ ಒಂದು ವೆಹಿಕಲ್ ಕೂಡ ಅಚಾನಕ್ ಆಗಿ ಒಂದು ಪಾಸ್ ಆಗುತ್ತೆ. ಆ ಒಂದು ವೆಹಿಕಲ್ ಬಂದ ಸಂದರ್ಭದಲ್ಲಿ ಆರೋಪಿಗಳು ಅಲ್ಲಿ ಭಯಗೊಂಡು ಆ ಒಂದು ಶವವನ್ನು ದಡದ ಮೇಲೆ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಆದರೆ ಆ ಒಂದು ಶವವನ್ನು ಅವರು ರಾಜಕಾಲುವೆಗೆ ಎಸೆಬೇಕು ಅಂತೇಳಿ ಒಂದು ಮಾತುಕತೆ ಆಗಿತ್ತು. ಆದರೆ ರಸ್ತೆ ಬದಿಯ ಬಿಟ್ಟು ಹೋಗಿರೋದ್ರಿಂದ ಈ ಒಂದು ಶವ ಏನು ನಂತರ ಮರುದಿನ ಬೆಳಿಗ್ಗೆ ಅದು ಮತ್ತೊಬ್ಬ ಸೆಕ್ಯೂರಿಟಿ ಗಾರ್ಡ್ ಅನ್ನು ನೋಡಿ ಆ ಒಂದು ಶವ ಗೊತ್ತಾಗುತ್ತೆ. ಈ ಒಂದು ವಿಚಾರದಿಂದಾಗಿ ಆರೋಪಿಗಳು ಅಲ್ಲೇ ಒಂದು ಸ್ವಲ್ಪ ಕ್ಲೂ ಅನ್ನ ಬಿಟ್ಕೊಟ್ಟಿದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಆದ್ರಿಂದ ಈ 3 ಆರೋಪಿಗಳು ಯಾರಿದ್ದಾರೆ, ನಿಖಿಲ್ ಇರ್ಬೋದು, ಕಾರ್ತಿಕ್ ಇರ್ಬೋದು, ಮತ್ತೆ ಕೇಶವಮೂರ್ತಿ, ಅವರನ್ನ ವಿಚಾರಣೆ ಮಾಡಿದಾಗ ಇಡೀ ಕಂಪ್ಲೀಟ್ ಸೀನ್ ಅನ್ನ ಈಗ ಬಿಚ್ಚಿಟ್ಟಿದ್ದಾರೆ. ಆದ್ರಿಂದ ಈ ಒಂದು ಪ್ರಕರಣದಲ್ಲಿ ಈ 3 ಆರೋಪಿಗಳ ಒಂದು ಪಾತ್ರ ಏನಿದೆ ಮತ್ತು ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಅದು ಬಹು ಮುಖ್ಯವಾಗಿ ಒಂದು ಸಾಕ್ಷಿಯಾಗಿ ಒಂದು ಪರಿಗಣನೆ ಆಗುತ್ತೆ. ಯಾಕಂದ್ರೆ ಇವ್ರಿಗೆ ಯಾವ ರೀತಿ ಡೀಲ್ ಅನ್ನು ಕೊಟ್ಟಿದ್ರು ಮತ್ತೆ ಅವರಿಗೆ ಕೊಟ್ಟಂತ ಒಂದು ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಇಂಚಿಂಚಾಗಿ ಎಲ್ಲವನ್ನೂ ಕೂಡ ಈಗ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.
ಇನ್ನು ನಿನ್ನೆ ಪೊಲೀಸರ ಕೈ ಸೇರಿದೆಯಲ್ಲ FSL ರಿಪೋರ್ಟ್, ಆ ರಿಪೋರ್ಟ್ ಬರ್ತಿದ್ದ ಹಾಗೆ ಪೊಲೀಸರು ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ನಗರ ಪೊಲೀಸ್ ಆಯುಕ್ತರಾಗಿರುವಂತ ದಯಾನಂದ್ ಅವರು ಸಭೆಯನ್ನ ಮಾಡಿದ್ದಾರೆ. ತುಂಬಾ ಕ್ಲೋಸ್ಲಿ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಪೊಲೀಸ್ ಆಯುಕ್ತರಾಗಿರುವಂತ ದಯಾನಂದ್ ಅವರು ತನಿಖಾಧಿಕಾರಿ ಹಾಗೂ ಸಿಬ್ಬಂದಿ ಜೊತೆ ಸಭೆಯನ್ನ ಮಾಡಿದ್ರು. ಅವರು ತನಿಖಾಧಿಕಾರಿಗಳು ಮತ್ತೆ ಈ ಪ್ರಕರಣದಲ್ಲಿ ಯಾರೆಲ್ಲ ಸಿಬ್ಬಂದಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಸಭೆಯನ್ನ ಮಾಡಿದ್ದಾರೆ. FSL ವರದಿಯ ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ತನಿಖೆ ಹಾಗೂ FSL ವರದಿ ತಾಳೆಯನ್ನ ಹಾಕಿ ಚರ್ಚೆಯನ್ನ ಮಾಡಲಾಗಿರುವಂಥದ್ದು. ತನಿಖೆ ಹಾಗೂ FSL ವರದಿ ಬಹುತೇಕ ಮ್ಯಾಚಿಂಗ್ ಆಗ್ತಾ ಇದೆಯಾ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಪಡ್ಕೊಳ್ಳಲಾಗಿದೆ. ಹಾಗೆ ಯಾವುದೆಲ್ಲ ಪ್ರಮುಖವಾಗಿ ಉಲ್ಲೇಖ ಮಾಡಬೇಕು, ಈ ಪ್ರಕರಣದಲ್ಲಿ ಯಾವುದೂ ಕೂಡ ಒಂದು ಸ್ವಲ್ಪ ಮಿಸ್ ಆಗದ ರೀತಿಯಲ್ಲಿ ತಪ್ಪಿಸ್ಕೊಳ್ಬಾರ್ದು, ಆ ರೀತಿಯಲ್ಲಿ FSL ರಿಪೋರ್ಟ್ ಬಂದಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚೆಕ್ ಮಾಡಲಾಗಿದೆ. ಪ್ರಕರಣದಲ್ಲಿ ಈ FSL ವರದಿಗಳು ಸಾಕಾ ಅಥವಾ ಇನ್ನೂ ಕೂಡ ಹೆಚ್ಚುವರಿಯಾಗಿ FSLಗೆ ಏನಾದರೂ ಕಳಿಸ್ಬೇಕಾ ಅಂತ ಮಾತನಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ನೋಡ್ತಾ ಇದ್ವಿ FSL ರಿಪೋರ್ಟ್ ಬರ್ತಿದ್ದ ಹಾಗೆ ತುಂಬಾ ಕ್ಲೋಸ್ಲಿ ಈ ಪ್ರಕರಣದ ಬಗ್ಗೆ ಮಾನಿಟರಿಂಗ್ ಮಾಡ್ತಾ ಇರುವಂತ ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಅವರ ನೇತೃತ್ವದಲ್ಲೇ ಸಭೆಯನ್ನ ಮಾಡಲಾಗಿದೆ. ಆ ಸಭೆಯ ಹೈಲೈಟ್ಸ್ ಅಂತ ನೋಡಿದ್ರೆ ಪೃಥ್ವಿರಾಜ್, ಪ್ರಮುಖವಾಗಿ ನಿನ್ನೆ ಸಂಜೆ ಇಮೇಲ್ ಮೂಲಕವಾಗಿ ಇವರಿಗೆ FSL ರಿಪೋರ್ಟ್ ಬಂದ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಪೊಲೀಸ್ ಅವ್ರ ಜೊತೆಯಲ್ಲಿ ಯಾರು ಪೊಲೀಸ್ ಸಿಬ್ಬಂದಿ ಈ ಒಂದು ತನಿಖೆಯಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರನ್ನು ಕರೆಸಿ ಅಲ್ಲಿ ಒಂದು ಸಭೆಯನ್ನು ಮಾಡಿರುವಂಥದ್ದು ಕಮಿಷನರ್. ಅಂದರೆ ಈ ಒಂದು ತನಿಖಾ ಹಂತದಲ್ಲಿ ಮತ್ತೆ ಈಗ ಪ್ರೊಸೀಜರ್ ಚಾರ್ಜ್ ಶೀಟ್ ಮಾಡೋಕೆ ಏನೆಲ್ಲ ಕ್ರಿಯೆಗಳು ನಡೀತಾ ಇದೆ, ಆ ಸಂದರ್ಭದಲ್ಲಿ ಏವಾದ ಲೋಪಗಳು ಕಂಡು ಬಂದಿದೆ, ಯಾವ ರೀತಿ ಒಂದು ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ, ಮತ್ತೆ ಪೇಪರ್ ವರ್ಕ್ ಅದರ ಪ್ರೊಸೀಜರ್ ಯಾವ ಥರ ನಡೀತಾ ಇದೆ, ಮತ್ತು ಇವೆಲ್ಲ ಎವಿಡೆನ್ಸ್ಗಳನ್ನು ಸಂಗ್ರಹ ಮಾಡಲಾಗಿದೆ, ಈ ಎಲ್ಲ ಆಯಾಮದಲ್ಲೂ ಕೂಡ ಅಲ್ಲಿ ಒಂದು ಸಭೆಯನ್ನು ಮಾಡಿರುವಂಥದ್ದು. ಮತ್ತು ಏನು ತನಿಖಾ ಆಯಾಮದ ಇಲ್ಲೂ ಕೂಡ ಸೋರಿಕೆ ಆಗಬಾರ್ದು, ಮತ್ತು ಈ ಒಂದು ವಿಚಾರ ಭಾಳ ಗೌಪ್ಯವಾಗಿ ತನಿಖೆಯನ್ನು ಮಾಡಬೇಕು, ಜೊತೆಯಲ್ಲಿ ತನಿಖಾ ಆಯಾಮದಲ್ಲಿ ಲೋಪಗಳ ಸಮಸ್ಯೆಗಳ ಕಂಡುಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕಮಿಷನರ್ ಎಲ್ಲ ತನಿಖಾಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಮತ್ತು ಕಾನೂನು ತಜ್ಞರ ಸಲಹೆಯನ್ನು ಕೂಡ ಪಡೆಯುವಂಥ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳಿಗೆ ಕಮಿಷನರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಈಗ FSL ರಿಪೋರ್ಟ್ ಬಂದಿದೆ, ಆ ಪ್ರತ್ಯಕ್ಷದರ್ಶಿಗಳಾಗಿರ್ಬೋದು ಅಥವಾ ಆರೋಪಿಗಳ ಸಂಪರ್ಕದಲ್ಲಿದ್ದಂಥವ್ರು ಎಲ್ಲರ 164 ಸ್ಟೇಟ್ಮೆಂಟ್ ಆಗಿದೆ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಆಗಿದೆ. ಎಲ್ಲ ರೀತಿಯಲ್ಲಿ ಇದ್ದಿದ್ರು ಸಹ ಏನಾದರೂ ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲುವಂಥ ಸಂದರ್ಭದಲ್ಲಿ ಬೇರೆ ಎವಿಡೆನ್ಸ್ ಏನಾದರೂ ಬೇಕಾಗುತ್ತಾ, ಅಗತ್ಯತೆ ಇದೆಯಾ, ಅಡಿಷನಲ್ ಒಂದು ಚಾರ್ಜ್ ಶೀಟನ್ನು ಅಂದರೆ ಹಾಕುವಂಥ ಸಂದರ್ಭದಲ್ಲಿ ಅಡಿಷನಲ್ ಆಗಿ ಏನಾದ್ರು ಎವಿಡೆನ್ಸ್ಗಳನ್ನು ಅದರಲ್ಲಿ ಸೇರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಅದರ ಬಗ್ಗೆ ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಳ್ಬೇಕು ಅಂತೇಳಿ ಅದರ ಬಗ್ಗೆ ಕೂಡ ಆ ಒಂದು ಸಭೆಯಲ್ಲಿ ತೀರ್ಮಾನ ಆಗಿರುವ ಸಭೆ ಚರ್ಚೆಯಲ್ಲಾಗಿರುವಂಥದ್ದು. ಮತ್ತು ಕಮಿಷನರ್ ಕೂಡ ಈ ಒಂದು FSL ರಿಪೋರ್ಟ್ ಬಂದಿರುವಂಥ ಅಂಶಗಳ ಆಧಾರಿತವಾಗಿ ಮತ್ತು ಆ ಆರೋಪಿಗಳು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಆಗಿರ್ಬೋದು ಮತ್ತು ಅವರ ಸಿಕ್ಕಂಥ ವಸ್ತುಗಳು ಸೀಸ್ ಏನು ಮಾಡಿದ್ದಾರೆ ಇದೆಲ್ಲವೂ ಕೂಡ ಕರೆಕ್ಟಾಗಿ ಪೂರಕವಾಗಿ ಆ ಒಂದು ಎವಿಡೆನ್ಸನ್ನು ಅದರಲ್ಲಿ ಅಂದರೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ, ಆ ದಾಖಲೆಗಳಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸದ್ಯ ಆ ಬಗ್ಗೆ ಬಹಳ ಗಂಭೀರವಾಗಿ ವಿಚಾರವನ್ನು ತೆಗೆದುಕೊಂಡು ಈ ಪ್ರಕರಣದ ತನಿಖಾ ಆಯಾಮ ತೆಗೆದುಕೊಂಡು ಈ ತನಿಖಾಧಿಕಾರಿಗಳಿಗೆ ಪ್ರತಿ ಹಂತದಲ್ಲೂ ಕೂಡ ಸೂಚನೆಯನ್ನು ಕೊಡುವಂಥ ಕೆಲಸವನ್ನು ಕಮಿಷನರ್ ದಯಾನಂದ್ ಅವರು ಮಾಡ್ತಾ ಇರುವಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.